ಏನು ಮಾಡತಾಳಿಕಿ ಎಲ್ಲಿದಾಳು? ಅಲ್ಲ ಒಂದು ಇಟ್ಟು ಸೌಂಡ್ ಇಲ್ಲ ಏನಿಲ್ಲ. ಏನು ಆರಾಮ್ಸೆ ಹಾಸತ್ಕೊಂಡು ಮಕ್ಕೊಂಡಾಳೇನು ಮನೆಯಾಗಿಂದ ಹೊರ ಎಲ್ಲ ಬಿಟ್ಟ? ಅಲ್ಲ ಹಿಂಗೆ ಮಕ್ಕೊಂಡ್ರೆ ಹೆಂಗೆ ಹೊರ ಎಲ್ಲ ಯಾರು ಮಾಡ್ಬೇಕಿದನ? ನಾನು ಸಾದ್ರ ಸತಿ ಅಂತೇಳಿ ಭಾಳ ಸಲಿಗೆ ಕೊಡಾಕತ್ತನ, ಅದಕ್ಕೆ ತಲೆ ಮೇಲೆ ಏರ್ ಕುಂದಾತಾಳೆ ಏನ? ಅಲ್ಲ ಈಕೆ ಹಿಂಗೆ ದಾಡೇನು ಎಲ್ಲ ಪಟ ಕೆಲಸ ಮಾಡ್ಕೊಂಡು ಬೀಳ್ಬೇಕು. ಹಂಗೇನಾರ ಬೀಳುದಿದ್ರೆ ಅದೇ ಬಿಟ್ಟು ಹಿಂಗೆ ಹೋಗಿ ಮಲ್ಕೊಂಡ್ರೆ ಏನಾಗ್ತದೆ? ಮಕ್ಕೊಂಡಾಳೆ ಎಲ್ಲಾರ ಹೋಗ್ಯಾಳ ಮತ್ತೆ ನೋಡು ತಡಿ. ಮತ್ತು ಸುಮ್ಮನೆ ನಾನು ಹೋದ್ರಿ ಕೆಟ್ಟಾಕಿ ಆಗ್ಬಾರ್ದು. ಮೊದಲು ಹೋಗಿ ನೋಡ್ತಾನೆ. ಮಕ್ಕೊಂಡಿದ್ಲಂದ್ರೆ ಆಮೇಲೆ ಚಂದಾಗ ಹೇಳ್ತಾನಾಗಿ. ಬಿಟ್ಟಂಗೆ ತಲೆ ಮೇಲೆ ಏರ್ ಕುಂದಿರ್ತಾರೆ. ಅದಕ್ಕೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು. ನಾನು ಅನ್ಕೊಂಡಿದ್ದ ಕರೆ ಆಗೈತೆ ನೋಡು. ಅಲ್ಲ ಆರಾಮ್ಸೆ ಮಕ್ಕೊಂಡ್ಬಿಟ್ಟಾಳು. ಏನು ಅಂತ ದೊಡ್ಡ ಗನಂದರಿ ಕೆಲಸ ಮಾಡಿದಾಳಿಕಿ. ಮನೆಯಾಗಿರೋದು ಒಂದಿಟ್ಟು ಕೆಲಸ ಮಾಡ್ಯಾಳ. ಅದು ಒಗ್ಯಾನ ಬಾಂಡೆ ಕಸ ಮುಸ್ರಿ ಇಷ್ಟು ಮಾಡಕ್ಕೆ ಬ್ಯಾಸ್ರ ಬಂದು ಮಕ್ಕೊಂಡ್ಬಿಟ್ಟಾಳ ಏನು? ತಡಿ ಚಂದಾಗ ಅಭಿಷೇಕ್ ಕೇಳ್ತಾನೆ. ಸಿಟ್ಟಿಲೆ ಕೇಳೋದು ಬೇಡ, ನಕ್ಕೊಂತ ಕೇಳೋನು. ಸಿಟ್ಟಿಲೆ ಕೇಳಿದ್ರೆ ಜಗಳಾಡಿದಂಗೆ ಆಕತಿ. ಅದೇ ನಕ್ಕೊಂತ ಕೇಳಿದ್ರೆ ನೈಸ್ ಮಾಡಿದಂಗೆ ಆಕತಿ. ಎಲ್ಲನೂ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು. ಹಂಗೇನ್ರ ಮಾತಾಡಿನಿ ಅಂದ್ರೆ ನಾಳೆ 2 ದಿನಕ್ಕೆ ಓಡಿ ಹೋಗ್ಬಿಡ್ತಾಳೆ. ಮತ್ತೆ ಹೆಂಗೆ ಇಟ್ಕೋಬೇಕು? ನಾಳೆ ನನ್ನ ಮಗಳ ಮನೆಗೆ ಬಂದು ಕುಂತ್ಲಂದ್ರೆ ಏನು ಮಾಡೋದು ಮತ್ತೆ? ಸತ್ಯ ಸತ್ಯ ಮಕ್ಕೊಂಡಿರೋದು ನೋಡು ಎಲ್ಲ ಹಾರೇ ಬಿಟ್ಟು. ಹಿಂಗೆ ಮಕ್ಕೊಂಡ್ರೆ ಮುಗೀತು. ಮನೆಯಾಗಿನ ಕೆಲಸ ಎಲ್ಲ ಆದಂಗನ. ನಾವು ಒಂದಿನ ಹಿಂಗೆ ಮಕ್ಕೊಂಡಿಲ್ಲ. ಮಂಜು ಬಂದ್ರೆ ಒಂದಿನ ಮಕ್ಕೊಂಡಿಲ್ಲ. ಈ ಕೊಳೆ ಬಿಡು. ಅಮ್ಮ ಅಮ್ಮ ಯಾಕೆ ಆರಾಮಿಲ್ಲೇನು? ಜ್ವರ ಬಂದವ? ಮಕ್ಕೊಂಡಿಲ್ಲ ಈ ಹೊತ್ನಾಗ ಆರಾಮಿಲ್ಲ? ಅಯ್ಯೋ ತೀರ ನೀವನ? ಅಯ್ಯೋ ಅದು ಯಾಕೆ ಗೊತ್ತಿಲ್ರಿ. ಅದು ಭಾಳ ಹೊಟ್ಟೆ ಮಿಸಾದಿತ್ತ. ಗುಳಿಗೆ ಹಾಕೊಂಡೀನಿ, ಅದಕ್ಕೆ ನೀತಿ ಬಂದತಿ. ಬಂದು ಹಂಗೆ ಕುಂತ್ರಿ. ಅದು ಸ್ವಲ್ಪ ಕಡಿಮೆ ಅಂತ ಬಿದ್ದು ಉಳ್ಳಾಡತ್ತಿದ್ನಿ. ಹಂಗೆ ನಿಂತು ಹತ್ತಿ ಬಿಟ್ಟತಿ. ಗೊತ್ತಾಗಿಲ್ರಿ ಅತ್ತೀರ, ಕ್ಷಮಿಸ್ಬಿಡ. ನಾನು ಮನೆಯಾಗಿಂದ ಹೊರ ಎಲ್ಲ ಹಂಗೆ ಬಿಟ್ಟೆ ಮಕ್ಕೊಂಡ್ಬಿಟ್ಟಾನ. ಅಯ್ಯೋ ಶಿವನ, ಎದಕ್ಕರ ನಿಂತು ಹತ್ತಿ ಏನೋ ನನಗೆ ಇವತ್ತು. ಅಯ್ಯ ನೀನು ಹುಚ್ಚಿ. ಅಲ್ಲ ಹೊಟ್ಟೆ ಮಿಸಾಕತ್ತರದ ಹೇಳ್ಬೇಕ ಇಲ್ಲ ಒಂದು ಮಾತು? ಹಂಗೆ ಮಕ್ಕೊಂಡ್ಬಿಟ್ಟಿದ್ಯಲ್ಲ. ನಾನು ಆರಾಮಿಲ್ಲೇನೋ ಜ್ವರ ಬಂದಾವ ಏನಾಗೈತು ಅಂತ ಹೇಳಿ ನೋಡಾಕ್ ಬನ್ನಿ. ಯಾಕೋ ನನ್ನ ಸಸಿ ಹೊರಗೆ ಬಂದಿಲ್ಲಲ್ಲ. ಇಲ್ಲ ಅಂದ್ರೆ ಪಟ ಅವ್ರು ಕೆಲಸ ಮಾಡಿ ನಿಂಗೆ ಕೆಲಸ ಮಾಡಿ ಅಂತ ಕುಂದ್ರಾಕಿಲ್ಲ. ಎಲ್ಲ ಮಾಡ್ತಿದ್ಲು. ಯಾಕೆ ಇನ್ನೂ ಹೊರಗೆ ಬಂದಿಲ್ಲಿಕ್ಕಿ? ಎಲ್ಲಿ ಹೋದ್ಲು ಅಂತ ನಾನು ನೋಡಾಕ್ ಬನ್ನಿವ. ನೋಡಿದ್ರೆ ನೀನು ಮಕ್ಕೊಂಡಿದ್ದಿ. ಅದಕ್ಕೆ ನೀತಿ ಮಾಡತ್ತಾಳಲ್ಲ, ಎವಸದ್ ಬೇಡ ತಡಿ ಅಂತೇಳಿ ನಾನು ಮುಟ್ಟಿ ನೋಡಾತಿದ್ನಿ ಜ್ವರ ಬಂದವನಂತೇಳಿ. ಅದಕ್ಕೆ ಮೈ ಯಾಕೋ ಸ್ವಲ್ಪ ಬಿಸಿ ಆದಂಗೆ ಇತ್ತು. ಅದಕ್ಕೆ ಮತ್ತೆ ಎವಿಸಿ ಕೇಳಿ ಜ್ವರ ಬಂದವನವ ಅಂತೇಳಿ. ಅಲ್ಲ ಗುಳಿ ಎತ್ತುಕೊಂಡೇನು? ಅಯ್ಯೋ ಮಕ್ಕೋ ಯಾಕೆ ಎದ್ಕೊಂತಿ? ಮಕ್ಕೋ ಆರಾಮಿಲ್ಲ ಅಂತೀವಿ. ಮಕ್ಕೋದು ಬಿಟ್ಟು ಮತ್ತೆ ಎದ್ಕೊಂಡಿರ್ತೇನು? ಮಲ್ಕೋ. ಅಯ್ಯೋ ಇಲ್ರಿ ಐತಿ, ಕೆಲಸ ಭಾಳ ಐತ್ರಿ. ಇನ್ನು ಮನೆಯೆಲ್ಲ ಕಸ ಹೊಡಿಬೇಕು, ಅಂಗಳ ಕಸ ಹೊಡಿಬೇಕು, ಬಾಂಡೆ ತಿಕ್ಕಬೇಕು, ಮತ್ತು ಬಟ್ಟೆ ಅವನ್ನ ಒಗೆದು ಹಾಕಿಲ್ಲ ನಾನಿವತ್ತು. ಇನ್ನೂ ಬಟ್ಟೆ ಒಗೆದು ಹಾಕಬೇಕು. ಆಮೇಲೆ ಆಕಳದೆಲ್ಲ ಸಗಣಿ ಬೆಳೆದ ಕುಳು ಬಡಿಬೇಕು. ಆಮೇಲೆ ನೀರು ತುಂಬಬೇಕು. ಆಮೇಲೆ ಅವೆಲ್ಲ ಇದನ್ನು ಅದ್ರೆಲ್ಲ ಕ್ಲೀನ್ ಮಾಡಬೇಕು. ಅಯ್ಯೋ ಇನ್ನೂ ಭಾಳ ಕೆಲಸ ಐತ್ರಿ. ನಾನು ಏನು ಮಾಡ್ದೆ ಹಂಗೆ ಮಕ್ಕೊಂಬಿಟ್ನಿ. ಅಡುಗೆ ಮಾಡೀನಿ, ತಿನ್ನಿ ಕಡತ್ತಾಗೆ ಎಲ್ಲರಿಗೂ ಊಟ ಆದ್ಮೇಲೆ ಇವರು ಹೊರಗಡೆ ಹೋಗಿ ಬರ್ತಾನಂದ್ರು. ನನಗೆ ಯಾಕೋ ಹೊಟ್ಟೆ ಭಾಳ ನುಸಾತ ಅಂತೇಳಿ ಅದನ್ನು ತಿಂದಿದ್ದಕ್ಕೆ ನುಸಾಕೈತೆ ಏನಂತ ಗೊತ್ತಾಗ್ದ ಮಕ್ಕೊಂಡ್ರಿ. ಅದಕ್ಕೆ ಅದು ಗುಳಿಗೆ ತೊಗೊಂಡ್ರೆ ನಂಗೆ ನಿದ್ದೆ ಬಂದುಬಿಡ್ತೈತೆ ರೀ. ಯಾವ್ದಾರ ತೊಗೊಂಡ್ರೆ ಸಾಕು ನಿದ್ದೆ ಬಂದುಬಿಡ್ತೈತೆ ರೀ. ಅದಕ್ಕೆ ಮಕ್ಕೊಂಬಿಟ್ಟಿನಿ ರೀ. ಅದು ಅಯ್ಯೋ ಹೌದನ? ಇರಲಿ ಬಿಡು, ನಾನು ಮಾಡ್ಕೊಡ್ತೇನೆ. ಆರಾಮಿಲ್ಲ ಅನ್ನತ್ತಿದ್ದಿ ಮಲ್ಕೋ. ಮತ್ತು ಆರಾಮಿಲ್ದಾಗ ಮಾಡೋದು ಯಾಕೆ? ಮತ್ತು ಜೋರ ಆದ್ರೆ ಏನು ಮಾಡೋದು ಕಸಾರ್ಕಿ? ನೀನು ಮಲ್ಕೋ, ನಾನೆಲ್ಲ ಮಾಡ್ಕೋತೇನಂತ. ಅಯ್ಯೋ ಬ್ಯಾಡ್ರಿ ಐತಿ, ನಂಗೇನು ಆರಾಮಾಗೈತ್ರಿ. ಅವಾಗ ಯಾಕೋ ಭಾಳ ನುಸಾದಿತ್ತು. ಗುಳಿಗೆ ಹಾಕೋನಲ್ಲ ಕಡಿಮೆ ಆಯಿತು. ನಾನು ಎಲ್ಲ ಕೆಲಸ ಮಾಡ್ಕೋತೇನೆ ರೀ. ನೀವೇನು ಮಾಡೋದು ಬ್ಯಾಡ್ರಿ ಅತ್ತಿ. ಪಾಪ ನಿಮಗೂ ವಯಸ್ಸಾಗೈತಿ. ಇಷ್ಟು ದಿನ ನೀವೇ ಮಾಡಿದಿರಲ್ಲ, ಇವಾಗೂ ನಿಮ್ಗೆ ಹಚ್ಚಿದ್ರಿ ಹೆಂಗೆ? ಬ್ಯಾಡ್ರಿ ಅತ್ತಿ, ನಾನು ಮಾಡ್ಕೋತೇನೆ ರೀ. ನೀವು ಕೇಳಿರಲ್ಲ ನನಗೆ ಅಷ್ಟೇ ಖುಷಿ. ಒಬ್ಬೊಬ್ರು ಅತ್ತಿಗಳು ಅದನ್ನೂ ಕೇಳಂಗಿಲ್ಲ. ಆದರೆ ನೀವು ನನಗೆ ಕೇಳಿರಲ್ಲ, ನನಗೆ ಅದೇ ಖುಷಿ ಆತ್ರಿ. ಆರಾಮದು ಇಲ್ದಾಗನೂ ನೀವು ನನಗೆ ಎಷ್ಟು ಇದು ಮಾಡ್ತಾರಂತೇಳಿ ಕಾಳಜಿ ಮಾಡ್ತಾರಂತೇಳಿ ಭಾಳ ಖುಷಿ ಆತ್ರಿ ಅತ್ತಿ ನನಗೆ. ಅಯ್ಯೋ ಹುಡುಗಿ, ನಾ ಏನು ಕಾಳಜಿನ ಮಾಡಿಲ್ಲ. ಕಾಳಜಿ ಮಣ್ಣ ಅಂತತಿ. ನಾನು ಅಲ್ಲಿಂದ ಸಿಟ್ಟಿಂತ ಬೈಕೊಂತ ಬಂದ ಇಲ್ಲಿ ಸಿಟ್ಟಿಲಿ ಎಬ್ಸ್ಬೇಕು ಅನ್ಕೊಂಡಾಕಿ. ಇರ್ಲಿ ಅಂತೇಳಿ ರಮೇಶ್ ಎಬ್ಸಾತೀನಿ. ಆಕೆ ಹುಡುಗಿ ನೋಡ್ರೆ ಎಷ್ಟು ಇದು ಮಾಡೈತಿವ. ನಾನು ಎಷ್ಟು ಒಳ್ಳೆಯಾಕೆ ಅನ್ಕೊಂಡ್ಬಿಟ್ಟತಿ. ಆತ ಬಾ ಇಬ್ಬರು ಕೂಡ ಮಾಡೋಣ. ನಿನಗೂ ಒಬ್ಬಾಕಿಗೆ ಯಾರ ನಿಗಂಗಿಲ್ಲ, ನನಗೂ ಒಬ್ಬಾಕಿಗೆ ನಿಗುವಂಗಿಲ್ಲ. ಇಬ್ಬರು ಕೂಡ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ. ನಾನು ಎಲ್ಲ ಮನೆ ಕಸ ಹೊಡಿತಾನೆ, ನೀ ಹಿಂದಿಂದ ಒರೆಸ್ಕೊಂತ ಬಾ. ನೀನು ಬಾಂಡೆ ತಿಕ್ಕಿ ಕೊಡು, ನಾನು ತೊಳಿತಾನೆ. ನೀನು ಒಗ್ಯಾನ ಹೋಗಿ ನಾನು ಮನೆಗೆ ಹಾಕ್ತಾನೆ. ಒಂದೊಂದು ಎಲ್ಲ ಮಾಡೋಣ. ನೀ ಸಗಣಿ ಎತ್ತಿದ್ದು ಕೊಡಂತೆ, ನಾನು ಹೋಗಿ ಒಗದ ಕುಳು ಬಡದು ಬಂದುಬಿಡ್ತಾನೆ. ಆಮೇಲೆ ನಿಧಾನದ ಮೈ ತೊಳೆದ ರಾತ್ರಿ ಅಡುಗೆ ಮಾಡಿಬಿಡು. ಏನಂತೇವ? ಅಯ್ಯೋ ಬ್ಯಾಡ್ರಿ ಅತ್ತಿ, ಎಲ್ಲದಕ್ಕೂ ನೀವು ಸರ್ಗೊಟ್ಕೊಳ್ಳೆ ನಾನು. ಅಯ್ಯೋ ಇಲ್ರಿ ಅತ್ತಿ, ನೀವೇ ಅತ್ತಿರದರಿ, ಈ ಮನೆ ಹಿರಿಯರದರಿ. ನಾನು ಹೆಂಗೆ ನೀವು ಎಲ್ಲದಕ್ಕೂ ಸರ್ಗೊಟ್ಕೊಳ್ಳಿ? ಬ್ಯಾಡ್ರಿ ಅತ್ತಿ, ನೀವೇನು ಮಾಡೋಕೆ ಹೋಗ್ಬೇಡ್ರಿ. ಎಲ್ಲ ನಾನೇ ಮಾಡ್ಕೋತೇನು. ನಿಮಗೆ ಹಚ್ಚೋದು ನನಗೆ ಯಾಕೆ ಸರಿ ಕಾಣವಲ್ರಿ. ನನಗೀಗ ಮಾಡಿ ರೂಢ ಆಗೈತ್ರಿ. ಬಂದಾಗ ಒಂದು 2 ದಿನ ರೂಢ ಇರಾಕಿಲ್ಲ. ಅಲ್ಲಿಯೂ ಮಾಡ್ತಿದ್ನಿ, ಅದರಿಂದ ಕೆಲಸಗಳನ್ನ ಜಾಸ್ತಿ ಮಾಡ್ತಿರ್ಕಿಲ್ಲ ದನದದು. ಅದಕ್ಕೆ ಗೊತ್ತಿರಾಕಿಲ್ಲ. ಈಗೆಲ್ಲ ಹೊಂದ್ಕೊಂಡೇನು ರೀತಿ. ನೀವು ಮನೆ 4 ದಿನ ಊರಿಗೆ ಹೋದಾಗ ಎಲ್ಲ ಮಾಡಿ ರೂಢ ಆಗೈತಿ. ಮಾಡ್ತೇನೆ ರೀತಿ ನಾನು. ಹಾಗೇನಿಲ್ಲ, ನೀವೇನು ಮಾಡೋದು ಬೇಡ್ರಿ. ನೀವು ರೆಸ್ಟ್ ಮಾಡಿರಿ.
ಬೆಳಗಿಂದ ನಿಮಗೂ ಸಾಕಾಗಿರ್ತೈತಿ. ಸ್ವಲ್ಪ ಹೊತ್ತು ಮಕ್ಕೋರೈತಿ. ನಾನು ನೀವು ಹೇಳೋರಾಗ ಎಲ್ಲ ಕೆಲಸ ಮಾಡಿ ಚಹಾ ಮಾಡ್ತೇನೆ. ಅಯ್ಯವ್ವ, ಎಂಥ ಸಸಿ ಸಿಕ್ಕಿಯವ್ವ ನನಗೆ ನೀನು. ಬಂಗಾರದಂಥ ಸಸಿ ಸಿಕ್ಕಿದಿ. ಎಲ್ಲಿ ಹುಡುಕೊಂತ ಹೋದ್ರೂ ಜಗತ್ನ್ಯಾಗ ನಿನ್ನಂಥ ಸಸಿ ಎಲ್ಲೂ ಸಿಕ್ತಿರ್ಕಿಲ್ಲ ನನಗೆ. ಅಲ್ಲ, ಇಂಥ ಸಸಿ ಎಲ್ಲಾದರೂ ಇರ್ತಾಳನ? ಹಾಂ, ನನಗೆ ಆಶ್ಚರ್ಯ ಆಗತ್ತೈತಿ. ಯಾವ್ದಾರ ಅತ್ತಿ ಕುಂತ್ರ ಸಾಕು, ನಾನೇ ಎಲ್ಲ ಮಾಡ್ಬೇಕು. ಅತ್ತಿ ಕುಂತ ನೋಡು ಆರಾಮ ಕುಂತ ಅಂತೇಳಿ ಅಂತಾರೆ. ಆದ್ರೆ ನೀನು ಕುಂದಿರತ್ತಿ ನಾನು ಮಾಡ್ತೇನೆ, ನಿಮ್ಮನ್ನು ನಾನು ಸರಕೊಟ್ಕೊಡ್ಲೇನ, ಹಿರಿಯಾರು ನೀವು ಅಂತ ಅಂದಿಲ್ಲ. ಆ ಮಾತು ಕೇಳಿ ನನಗೆ ಖುಷಿ ತಡ್ಕೊಳಕ್ಕಾಗಲ್ತವ. ನಿನ್ನಂಥ ಸೊಸಿ ನನ್ನ ಮನೆಗೆ ಬಂದಾಳಲ್ಲ, ಅದು ನಾನು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ರೆ ಏನೋ ಗೊತ್ತಿಲ್ಲ, ನಿನ್ನಂಥ ಸೊಸಿ ಬಂದಾಳ. ಇಲ್ಲ ಅಂದಿದ್ರೆ ಯಾವ ಸೊಸಿ ಈಗಿನ ಕಾಲದಾಗ ಹಂಗಂತಾಳ, ನೀವು ಮಾಡ್ರಿ ಇಷ್ಟೆಲ್ಲ ಕೆಲಸ ನಾನು ಒಬ್ಬಕ್ಕೆ ಮಾಡಲೇನು, ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂತಂತಿದ್ಲು. ಆದರೆ ನೀನು ಏನೂ ಮಾಡಬೇಡ ಅಂತಿದ್ದಿ. ಅಯ್ಯೋ ಬಾ ಬಾ, ಏನಾಗಂಗಿಲ್ಲ, ಆರಾಮಿಲ್ದಾಗ ಇಬ್ರು ಕೂಡ ಮಾಡಿದ್ರೆ ಏನಾಗೋದಿಲ್ಲ. ಬಾ, ನನಗೆ ನಿದ್ದಿನೂ ಬಂದಿಲ್ಲ ಇವತ್ತು. ಅಯ್ಯೋ ಬೇಡ ಅತ್ತಿ, ಬೇಡ, ನೀವು ಬೇಡ, ನೀವು ಮಾಡೋದು ಬೇಡ, ನಾನು ಮಾಡ್ಕೋತೇನೆ. ನೀವು ಆರಾಮಾಗಿ ಮಲ್ಕೋರಿ. ನಾನು ಎಲ್ಲ ಕೆಲಸ ಮಾಡಿ ಬರ್ತೇನೆ, ಆಮೇಲೆ ಬಂದು ನಿಮ್ಮನೆ ಎಬ್ಬಿಸ್ತೇನತ್ತಿ, ಮಲ್ಕೋರಿ. ನಡಿ ನಡಿ, ಇಬ್ರು ಕೂಡ ಮಾಡಿರ ಜಲ್ದಿ ಜಲ್ದಿ ಆಗ್ತೈತಿ. ಟೈಮು 3 ಆಗೈತಿ. ಹಾಂ, ಎಲ್ಲ ಕೆಲಸ ಮಾಡೋರಾಗ 6 ಆಗ್ತೈತಿ, ಮತ್ತು ನೀನು ಒಬ್ಬಾಕೆ ಮಾಡೋರಾಗ. ಅದಕ್ಕೆ ಇಬ್ರು ಕೂಡಿ ಮಾಡ್ಕೊಂಡು ಬರೋನು ಜಲ್ದಿ ಬಂದ ತಾಸ್ನ್ಯಾಗ ಅಂದ್ರೆ ಮುಗಿತೈತಿ. ಏನ ನಡಿ. ಆರಾಮಿದ್ದಾಗ ಒಬ್ರಿಗೊಬ್ರು ಆಗ್ಬೇಕು. ಆಗ್ತಿದ್ರೆ ಏನು ಸಂಬಂಧ ಇದೆ? ಹಾಂ, ಬಾ, ನೀನು ನನ್ನ ಸೊಸೆ ಅದಿ, ನನ್ನ ಮುದ್ದಿನ ಸೊಸೆ ಅದಿ. ಬಾ, ನಾನೇನೋ ಅನ್ಕೊಂಡು ಬನ್ನಿ, ಆದ್ರೆ ನಿನ್ನ ಮನಸ್ಸಿನಾಗ ಇಷ್ಟು ಒಳ್ಳೆತನ ಐತಲ್ಲ, ಅದಕ್ಕೆ ನನಗೆ ಭಾಳ ಖುಷಿ ಆಯ್ತು. ಇನ್ನೇನು 4 ದಿನದಾಗ ಚುನಿ ಬರ್ತೈತಿ. ಹಿಂದೇಳು ದಿನ ಮುಂದೇಳು ದಿನ ಅಂತೇಳಿ ನಿನ್ನ ಕಳಿಸಿ ಅಂಕಿತಾ ನೀನು ಕರ್ಕೊಂಡು ಬರ್ತವೆ. ನಿಮ್ಮ ಅಪ್ಪರದ ಕರಿಯಾಕೆ ಬಂದಾಗ ನೀನು ಹೋಗಂತೆ, ನಾವು ಹೋಗಿ ಅಂಕಿತಾನ ಕರ್ಕೊಂಡು ಬರ್ತೇವೆ. ಒಂದು 7-8 ದಿನ ಇದ್ದು ಬರುವಂತೆ. ಹಾಂ, ನೀನು ಮದುವೆ ಆದಾಗಿಂದ ಹೋಗೇ ಇಲ್ಲ, ಆಕಿನೂ ಇಲ್ಲಿ ಬಂದೇ ಇಲ್ಲ. ನನಗೂ ನೋಡುವಂಗಾಗೈತೆ ಮಗಳನ್ನ. ಹೋಗ್ಬೇಕನ್ನೇ, ಇನ್ನೇನು ಹೆಂಗೋ ಇನ್ನೊಂದು 4 ದಿನ ಉಳಿತಲ್ಲ, ಅದಕ್ಕೆ ಒಮ್ಮೆ ಹೋಗಿ ಕರ್ಕೊಂಡು ಬಂದ್ರಾತಂತೇಳಿ ಸುಮ್ಮನೆ ಆದ್ನಿ. ಮತ್ತೇನು ಮಾಡೋದಿನ? ಅಯ್ಯೋ ಅತ್ತಿ, ಕುಂದಿರತ್ತಿ, ನೀವು ಹಂಗೆ ನಿಂತೆ ಮಾತಾಡತ್ತೀರಿ. ನಾನು ನೋಡ್ರಿ ಕುಂತಾನು, ನೀವು ನೋಡ್ರಿ ನಿಂತರಿ. ಯಾರು ನೋಡ್ರಿ ಏನು ಅನ್ಕೋತಾರ? ನೋಡ್ದೆ ಸೊಸಿ ಕುಂತ ಕಾಸು ಅತ್ತಿ ನಾನು ನಿಂದಿಸ್ಕೊಂಡು ಮಾತಾಡತ್ತಾಳ ಅಂತ ಅಂತಾರೆ. ಕುಂದಿರತ್ತಿ, ಇಲ್ಲ ನಾನು ಎದ್ದು ನಿಂದಿರ್ತೀನಿ ಹೇಳ್ರಿ. ಅಲ್ಲ, ನಮ್ಮ ಮನೆಗೆ ಯಾರು ಬರ್ತಾರೆ? ಯಾರು ಬಂದ್ರದ ಏನಂದ್ರದ ಏನಾಗೋದೈತಿ? ಹಾಂ, ಇನ್ನೊಬ್ರದೆಲ್ಲ ತಲೆ ಕೆಡಿಸ್ಕೋಬೇಡ. ಅವ್ರು ಹಂಗಂದ್ರೆ ಇವ್ರು ಹಿಂಗಂದ್ರೆ ಅಂತ ಒಟ್ಟೆ ಅದನ್ನೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು. ಯಾಕೆ ಹೇಳು, ಅನ್ನಾರು ಅನ್ಕೊಂತ ಹೋಗಿರ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಅಯ್ಯ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಕೆಲಸ ನಾವು ಯೋಚನೆ ಮಾಡ್ಕೊತ ಕುಂತು ಅಂದ್ರೆ ನಾವು ಜೀವನದಾಗ ಮುಂದೆ ಹೋಗಂಗಿಲ್ಲ. ನಾವು ಹಿಂಗೆ ಕುಂದ್ರಬೇಕಾಕತಿ. ಸರಿನಾ? ನಡಿ. ಅಯ್ಯೋ ಅತ್ತಿ, ಇಲ್ಲ ಅತ್ತಿ, ನೀವು ಬೇಡ, ನಾನು ಮಾಡ್ಕೋತೇನೆ. ಒಂದು ತಾಸ್ನಾಗೆಲ್ಲ ಬೇಕಿದ್ರೆ ಹೆಂಗೆ ಪಟ ಮಾಡ್ತಾನೆ ಅಂತೇಳಿ ನೀವೇ ನೋಡ್ರಿ. ಹಾಂ, ನೀವು ಬರೋದು ಬೇಡ, ನಾನು ಹೋಗಿ ಕೆಲಸ ಮಾಡ್ಕೊತೇನೆ. ಅಲ್ಲ ಹುಡುಗಿ, ನಾನು ಹೇಳಕತ್ತೇನೆ ಹಂಗೆ ಓಡೋತಲ್ಲ ಇದು. ಅಯ್ಯ, ನಾನು ಬರುವಾಗ ಏನೋ ಅನ್ಕೊಂತ ಬನ್ನಿ, ಆದ್ರೆ ಎಷ್ಟರ ಮನಸ್ಸು ಒಳ್ಳೇದೈತಿ ಹುಡುಗಿದು. ಸುಂದ್ರಿ ಆದ್ರೆ ಸುಂದ್ರಿಗೆ ಅಪ್ಪಟ 100ಕ್ಕೆ 100 ಸುಂದ್ರಿ ಹಂಗೆ ಅದಾಳ ನೋಡು. ಆ ಹುಡುಗಿ ಹಂಗೆ ನನಗೇನು ಹಚ್ಚರಿಕೆನೇ ಇಲ್ಲ. ಅಲ್ಲ, ಈಗ ಮಂಜವನ ಮಗಳು ಅಂದ್ರೆ ಮಂಜವನ ಹಂಗೆ ಇರ್ತಾಳ ಅಂತ ನಾನು ಅನ್ಕೊಂಡ್ರೆ ಈಗೆಲ್ಲ ಸುಂದ್ರಿ ಎಲ್ಲ ಇದನ್ನು ಹೊತ್ತು ಬಿಟ್ಟಾಳಲ್ಲ. ನಾನು ಬೈಬೇಕಂತ ಬಂದೀನಿ, ಅಲ್ಲಿಂದ ಸಿಟ್ನ್ಯಾಗ ಬನ್ನಿ. ಇಲ್ಲಿ ಬಂದು ನೋಡಿರ ನನಗೆ ಜೀವ ಮರಗಕೈತಿ. ನಾನು ಸಿಟ್ನ್ಯಾಗ ಇದನ್ನೆಲ್ಲ ಹಿಂಗೆಲ್ಲ ಅನ್ಕೊಂತ ಬನ್ನಿಲ್ಲ ಅಂತೇಳಿ. ಪಾಪ ಒಳ್ಳೆ ಮನಸ್ಸು ಐತಿ ಬಿಡುವ ಹುಡುಗಿದು. ಅಲ್ಲ, ಎಲ್ಲ ಕೆಲಸ ನಾನು ಒಬ್ಬಾಕಿ ಮಾಡ್ಕೊತೇನೆ ರತ್ತಿ, ನೀವು ಕುಂದ್ರಿ ಅಂತ ಅಂತಾಳಲ್ಲ. ನಾನು ಬರ್ತಾನಂದ್ರೆ ಬೇಡ ಅಂತಾಳ ಅಂದ್ರೆ ಏನು ಹೇಳ್ಬೇಕು? ಇಂಥ ಹುಡುಗಿಗೆ ನಿಜ ಹೇಳ್ಬೇಕಂದ್ರೆ ಇಂಥ ಹುಡುಗಿ ಸಿಗ್ಬೇಕಾರೆ ನಾವು ಮನೆಗೆ ಸೊಸೆಯಾಗಿ ಸಿಗ್ಬೇಕಾರೆ ಪುಣ್ಯ ಮಾಡೇನು. ನನ್ನ ಮಗಳಲ್ಲಿ ಏನು ಹಾರೆ ಮಾಡತ್ತಾಳ? ಇಲ್ಲ, ಆಕೆ ಮಾಡೋ ಮಗಳೇನು? ನಾಕೆ ನನ್ನ ಇಲ್ಲಿ ಕುಂದ್ರಿಸಿ ನನ್ನ ಇಲ್ಲಿ ಮಾಡಕ್ಕೆ ಹಚ್ಚೆ ಕುಂದಿರ್ತಿದ್ಲು. ಇನ್ನು ಅಲ್ಲಿ ಮಾಡ್ತಾಳೇನು? ಅತ್ತಿ ಮನೆ ಮಾಡಬೇಕಂದ್ರೆ ತೆರೆ ಕೆಡಿಸ್ಕೊಂಡು ಮಗಳಲ್ಲ ಆಕೆ. ಮತ್ತು ಆಕೆ ಅಂತಾಕೆದಾಳ. ಮಂಜೋನ್ ಮೀರ್ಸಿದಾಕೆ ಸೊಸೆ ಆಗಿಬಿಟ್ಟಾಳ ಆಕೆ. ಈಕೆ ನೋಡಿದ್ರೆ ಮಂಜೋನ ಮಗಳಾಗಿ ಈಕಿನ ಹಂಗೆ ಆಗಿಬಿಟ್ಟ, ಸುಂದ್ರಿ ಹಂಗೆ. ಎಲ್ಲ ಅದನ್ನು ಬದಲಾದಂಗೆ ಆಗಿಬಿಟ್ಟಿದ್ದು. ನಾಳೆ ನನ್ನ ಮಗಳಿಗೆ ಎಲ್ಲಿ ಏನು ತ್ರಾಸು ಕೊಡ್ತಾಳೆ ಏನೋ ಆಕೆ. ಆಕೆ ಅಲ್ಲಿ ತ್ರಾಸು ಕೊಟ್ಲ ಅಂತೇಳಿ ಕೆಲಸ ನಾನು ಈ ಒಳ್ಳೆ ಹುಡುಗಿಗೆ ತ್ರಾಸು ಕೊಡೋಕ್ಕೂ ಬರೋಂಗಿಲ್ಲ. ಹೆಂಗೆ ತ್ರಾಸು ಕೊಡಕ್ಕೆ ಬರ್ತೈತಿ? ಕೊಡಕ್ಕೆ ಬರೋಂಗಿಲ್ಲ. ಇಷ್ಟು ಒಳ್ಳೆ ಹುಡುಗಿಗೆ ತ್ರಾಸು ಕೊಟ್ರೆ ದೇವ್ರು ಮೆಚ್ತಾನೇನು? ಮೆಚ್ಚಂಗಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ? ಚಲೋ ಬರತ್ತಾವೇನ್ರಿ? ಬಂದ್ರೆ ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ಹಂಗೆ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರೋಂಥ ಒಂದು ಹುಡುಗಿಯ ಕತೆ ಬರುತ್ತೆ, ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.